ಎಲ್ಲರಿಗೂ ನಮಸ್ಕಾರ. ಕಾಟೆಟ್ ಪರೀಕ್ಷೆ ಹತ್ರ ಬರ್ತಿದೆ ಅಲ್ವಾ? ಅದ್ರಲ್ಲೂ ಗಣಿತ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗೋದು ಸಹಜ. ಆದ್ರೆ ಚಿಂತೆ ಬೇಡ, ಯಾಕೆಂದ್ರೆ ಇವತ್ತು ನಾವು ಗಣಿತ ವಿಭಾಗದಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಅಂತ ನೋಡೋಣ. ಹೌದು, ಸರಿಯಾದ ತಯಾರಿ ಇದ್ರೆ ಮ್ಯಾಥ್ಸ್ ಅನ್ನೇ ನಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ ಮಾಡ್ಕೋಬಹುದು. ಎಲ್ಲರ ಮನಸ್ಸಲ್ಲೂ ಇರೋ ಪ್ರಶ್ನೆ ಇದೆ, ಗಣಿತದಲ್ಲಿ ಗರಿಷ್ಠ ಅಂಕ ಗಳಿಸೋದು ಹೇಗೆ? ಇದು ತುಂಬಾ ಜನಕ್ಕೆ ಒಂದು ದೊಡ್ಡ ಚಾಲೆಂಜ್ ಥರನೇ ಕಾಣಿಸುತ್ತೆ. ಆದ್ರೆ ನಂಬಿ, ಇದಕ್ಕೆ ತುಂಬಾನೇ ಸಿಂಪಲ್ ಆದ ಪರಿಹಾರಗಳಿವೆ. ಅದನ್ನೇ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಯಾವುದೇ ದೊಡ್ಡ ಕೆಲಸಕ್ಕೆ ಒಂದು ಸರಿಯಾದ ಸ್ಟ್ರಾಟಜಿ ಬೇಕು ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಸರಿಯಾದ ತಂತ್ರಗಳನ್ನ ಬಳಸಿದ್ರೆ ಯಶಸ್ಸು ಪಕ್ಕ. ಗಣಿತವನ್ನ ಗೆಲ್ಲೋದು ಅಷ್ಟೊಂದು ಕಷ್ಟದ ಕೆಲಸವೇನಲ್ಲ. ಅದಕ್ಕೆ ಬೇಕಾಗಿರೋದು ಒಂದೇ, ಒಂದು ಕ್ಲಿಯರ್ ಆದ ರೋಡ್ ಮ್ಯಾಪ್. ಹಾಗಿದ್ರೆ ಆ ರೋಡ್ ಮ್ಯಾಪ್ ಯಾವುದು? ಬನ್ನಿ, ಯಶಸ್ಸಿಗೆ ಬೇಕಾದ 5 ಪ್ರಮುಖ ತಂತ್ರಗಳನ್ನ ನೋಡೋಣ. ಇವು ನಮ್ಮ ತಯಾರಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡುತ್ತೆ. ಓಕೆ, ಈ 5 ಸ್ಟೆಪ್ಸ್ ನಮ್ಮ ಸಕ್ಸಸ್ಗೆ ದಾರಿ ಅಂತಾನೆ ಹೇಳ್ಬೋದು. ಮೊದಲನೇದು ಬೇಸಿಕ್ಸ್. ಇದರಲ್ಲಿ ಪರ್ಫೆಕ್ಟ್ ಆಗ್ಬೇಕು. ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಪರ್ಸೆಂಟೇಜ್ ಈ ತರಹದ ವಿಷಯಗಳಲ್ಲಿ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಎರಡನೇದು ಹಳೇ ಕ್ವೆಶ್ಚನ್ ಪೇಪರ್ಸ್. KRTETನ ಹಳೆ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಆಗ ನಮಗೆ ಕ್ವೆಶ್ಚನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಮೂರನೇದು, ಬರೀ KRTET ಅಷ್ಟೇ ಅಲ್ಲ, KPSC, CTETನಂತಹ ಬೇರೆ ಎಕ್ಸಾಮ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಇದರಿಂದ ನಮ್ಮ ನಾಲೆಜ್ ರೇಂಜ್ ಜಾಸ್ತಿಯಾಗುತ್ತೆ. ನಾಲ್ಕನೇದು, ಪೆಡಗಾಜಿ. ಗಣಿತದ ಶಿಕ್ಷಾಶಾಸ್ತ್ರದ ಮೇಲೆ ಸ್ಪೆಷಲ್ ಫೋಕಸ್ ಇರಲಿ. ಇದು ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದ್ದಾಗೆ. ಕೊನೆಯದಾಗಿ ಒಂದು ಚಿಕ್ಕ ಫಾರ್ಮುಲಾ ನೋಟ್ಸ್. ಇದನ್ನ ಮಾಡಿ ಇಟ್ಕೊಂಡ್ರೆ ರಿವಿಷನ್ ಟೈಮಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ತರ ಹೆಲ್ಪ್ ಆಗುತ್ತೆ. ಸರಿ, ಸ್ಟ್ರಾಟಜೀಸ್ ಬಗ್ಗೆ ಗೊತ್ತಾಯ್ತು. ಈಗ ಯಾವೆಲ್ಲ ಟಾಪಿಕ್ಸ್ ಓದಬೇಕು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲಿಗೆ ಅಂಕಗಣಿತ. ಇದನ್ನ ಮ್ಯಾಥ್ಸ್ ಸೆಕ್ಷನ್ನ ಹಾರ್ಟ್ ಅಂತಾನೆ ಕರಿಬೋದು. ಯಾಕಂದ್ರೆ ನಂಬರ್ಸ್, ಆವ್ರೇಜ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಅಂಡ್ ವರ್ಕ್ ಹೀಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲೇ ಇವೆ. ಇದರಲ್ಲಿ ಸ್ಟ್ರಾಂಗ್ ಆದ್ರೆ ಅರ್ಧ ಯುದ್ಧ ಗೆದ್ದಾಗನೆ. ನೆಕ್ಸ್ಟ್, ಆಲ್ಜಿಬ್ರಾ ಮತ್ತು ಜಿಯೋಮೆಟ್ರಿ. ಇದರಲ್ಲಿ ನಂಬರ್ ಪ್ಯಾಟರ್ನ್ಸ್, ಸಿಂಪಲ್ ಇಕ್ವೇಷನ್ಸ್, ಚಾರ್ಟ್ಸ್ ಇಂಟರ್ಪ್ರೆಟ್ ಮಾಡೋದು ಈ ತರಹದ ವಿಷಯಗಳು ಬರ್ತವೆ. ಇನ್ನು ಜಿಯೋಮೆಟ್ರಿ ಅಂದ್ರೆ ಬೇಸಿಕ್ ಪಾಯಿಂಟ್ಸ್, ಲೈನ್ಸ್, ಆಂಗಲ್ಸ್ ಇಂದ ಶುರುವಾಗಿ ಸರ್ಕಲ್ ಪ್ರಾಪರ್ಟೀಸ್, ಏರಿಯಾ, ಪೆರಿಮೀಟರ್ವರೆಗೂ ಕ್ವೆಶ್ಚನ್ಸ್ ಬರುತ್ತೆ. ಇನ್ನು ಮೆನ್ಸುರೇಷನ್ ಮತ್ತು ಡೇಟಾ ಹ್ಯಾಂಡ್ಲಿಂಗ್ ವಿಷಯಕ್ಕೆ ಬಂದ್ರೆ ಇಲ್ಲಿ ನಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸ್ ಟೆಸ್ಟ್ ಆಗತ್ತೆ. ಅಂದ್ರೆ ಸ್ಕ್ವೇರ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್ಗಳ ಏರಿಯಾ ಕಂಡುಹಿಡಿಯೋದು, ಕ್ಯೂಬ್ಗಳ ವಾಲ್ಯೂಮ್ ಲೆಕ್ಕ ಹಾಕೋದು, ಹಾಗೆ ಚಾರ್ಟ್ಸ್ ಮತ್ತೆ ಗ್ರಾಫ್ಸ್ ನೋಡಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಹೇಳೋದಾದ್ರೆ ಗ್ರಾಫ್ಸ್ ನೋಡಿ ಕಥೆ ಹೇಳೋ ಆರ್ಟ್ ಗೊತ್ತಿರ್ಬೇಕು. ಈ ನಂಬರ್ ನೋಡಿ, 15. ಯಾಕಿಷ್ಟು ಇಂಪಾರ್ಟೆಂಟ್ ಈ ನಂಬರ್? ಯಾಕಂದ್ರೆ ಗಣಿತದ ಪೆಡಗಾಜಿ ಅಂದ್ರೆ ಶಿಕ್ಷಣಶಾಸ್ತ್ರ ವಿಭಾಗದಿಂದನೇ ಬರೋಬ್ಬರಿ 15 ಮಾರ್ಕ್ಸ್ ಬರ್ಬೋದು. ಇದು ತುಂಬಾನೇ ಕ್ರೂಷಲ್. ಅತಿ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡಾಕಿರುವ ಜಾಗ ಇದು. ಇದನ್ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಹಾಗಿದ್ರೆ ಈ ಪೆಡಗಾಜಿಯಲ್ಲಿ ಏನೆಲ್ಲ ಇರುತ್ತೆ? ತುಂಬಾ ಸಿಂಪಲ್. ಗಣಿತವನ್ನ ಯಾಕೆ ಕಲಿಸ್ಬೇಕು? ಮಕ್ಕಳಿರೋ ಮ್ಯಾಥ್ಸ್ ಫೋಬಿಯಾವನ್ನ ಹೇಗ್ ತೆಗೆದುಹಾಕೋದು? ಅವರಿಗೆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಹೇಗೆ ಬರೋ ಹಾಗೆ ಮಾಡೋದು? ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದ್ರೆ ಏನು? ಅಸೆಸ್ಮೆಂಟ್ ಮೆಥಡ್ಸ್ ಯಾವುದು? ಇದೆಲ್ಲ ಇರುತ್ತೆ. ಟೀಚರ್ ಆಗ್ಬೇಕು ಅನ್ಕೊಂಡವರಿಗೆ ಈ ನಾಲೆಜ್ ತುಂಬಾನೇ ಮುಖ್ಯ. ಓಕೆ, ಈಗ ಪ್ರಿಪ್ರೇಷನ್ನ ಮೇಜರ್ ಪಾರ್ಟ್ ಮುಗೀತು. ಈಗ ಫೈನಲ್ ಸ್ಟೇಜ್ ಅಂದ್ರೆ ಎಕ್ಸಾಮ್ಗೆ ಬೇಕಾದ ಕೆಲವು ಲಾಸ್ಟ್ ಮಿನಿಟ್ ಟಿಪ್ಸ್ ನೋಡೋಣ. ರಿವಿಷನ್ ಅನ್ನ ಎಫೆಕ್ಟಿವ್ ಆಗಿ ಮಾಡೋಕೆ ಇಲ್ಲಿದೆ ಕೆಲವು ಟೆಕ್ನಿಕ್ಸ್. ದಿನ ಕನಿಷ್ಠ 2ರಿಂದ 3 ಚಾಪ್ಟರ್ ರಿವೈಸ್ ಮಾಡಿ. ಒಂದು ಡೈಲಿ ಪ್ರಾಕ್ಟೀಸ್ ಶೀಟ್ ಮೇಂಟೈನ್ ಮಾಡಿ. ಯಾವಾಗ್ಲೂ ಈಸಿ ಕ್ವೆಶ್ಚನ್ಸ್ ಇಂದ ಸ್ಟಾರ್ಟ್ ಮಾಡಿ. ಕಾನ್ಫಿಡೆನ್ಸ್ ಬಂದ್ ಮೇಲೆ ಕಷ್ಟನ ಪ್ರಾಬ್ಲಮ್ಸ್ ಕಡೆ ಹೋಗಿ. ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋಕೆ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಲೇಬೇಕು. ಸರಿ, ಇಲ್ಲಿವರೆಗೂ ನೋಡಿದ ಎಲ್ಲ ಪಾಯಿಂಟ್ ಸೇರಿಸಿ ನಮ್ಮ ಸಕ್ಸಸ್ಗೆ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಒಂದು ವಿಷಯವನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋಬೇಕು. ದೈನಂದಿನ ಅಭ್ಯಾಸ ಮತ್ತು ಸ್ಪಷ್ಟ ಗುರಿಯೇ ಯಶಸ್ಸಿನ ಕೀಲಿಗಳು. ನೋಡಿ, ಈ ಒಂದೇ ಲೈನ್ ನಮ್ಮ ಇಡೀ ಪ್ರಿಪರೇಷನ್ನ ಸಾರಾಂಶವನ್ನ ಹೇಳುತ್ತೆ. ಕನ್ಸಿಸ್ಟೆನ್ಸಿ ಮತ್ತು ಕ್ಲಿಯರ್ ಗೋಲ್ ಇದ್ರೆ ಸಕ್ಸಸ್ ಖಂಡಿತ ನಮ್ದೇ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಕೇಳಿದ್ಮೇಲೆ ನಮ್ಮ ತಯಾರಿಯ ಮೊದಲ ಹೆಜ್ಜೆ ಏನಾಗಿರ್ಬೇಕು? ಯೋಚನೆ ಮಾಡಿ. ಇವತ್ತಿನಿಂದಲೇ ನಮ್ಮ ಯಶಸ್ಸಿನ ಜರ್ನಿಯನ್ನ ಶುರು ಮಾಡೋಣ. ಆಲ್ ದಿ ಬೆಸ್ಟ್.